ಸೊ ನಾನು ನಿಮಗೆ ಈಗ ಒಂದು 3-4 ದಿನದ ಹಿಂದೆ ಒಂದು ವಿಡಿಯೋ ಮಾಡಾಕಿದ್ದೆ. ಸೊ ಯಾವುದ್ರ ಬಗ್ಗೆ ಅಂತಂದರೆ, ಈ ಫಿಲಮ್ ಅವ್ರುಗಳೆಲ್ಲರೂ ಒಂದು ಆರ್ಡ್ರನ್ನ ತೊಗೊಬಂದ್ಬಿಟ್ಟು ಕೋರ್ಟಿಂದ, ಸೊ ಇದು ಈ ಫಿಲಮ್ದು ರಿವ್ಯೂನಾಗಲಿ ಅಥವಾ ರೇಟಿಂಗ್ಸ್ ಆಗಲಿ ಕೊಡಬಾರ್ದು, ಇದು ಕೊಡ್ತು ಅಂತಂದರೆ ನಮ್ಮ ಒಂದು ಇದಕ್ಕೆ ಬಿಸ್ನೆಸ್ಗೆ ಲಾಸ್ ಆಗುತ್ತೆ, ನಮ್ಮ ಮೇಲೆ ಪಿತೂರಿ ಮಾಡೋಂಥವ್ರಿಂದ ಒಂದು ಸ್ವಲ್ಪ ನಮಗೆ ತೊಂದರೆ ಆಗುತ್ತೆ ಅನ್ನೋ ಥರ ಒಂದು ಇದನ್ನು ನಾನು ನಿಮ್ಗೆ ಹೇಳಿದ್ದೆ. ಸೊ ಯಾಕಪ್ಪ ಈಗ ಈ ವಿಚಾರನ ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ಅದೇ ರೀತಿ ಒಂದು ಘಟನೆ ಇವಾಗ ನಡೀತಾ ಇದೆ. ಅದೇನು ಅಂತಂದರೆ, ನೀವೆಲ್ಲರೂ ಗೊತ್ತು ಆಲ್ಮೋಸ್ಟ್ ಇವಾಗ ತಮಿಳಲ್ಲಿ ಈ ನಟ ವಿಜಯ್ ಅಂತ ಒಬ್ರು ಇದ್ದಾರೆ, ಗೊತ್ತಾ? ತಲಪತಿ ವಿಜಯ್ ಅಂತ ಕರೀತಾರೆ. ಸೊ ಅವರು ತುಂಬ ಫೇಮಸ್ಸು ಆ್ಯಂಡ್ ನಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ. ಯೂಶ್ವಲಿ ನಾವು ಅವ್ರ ಫಿಲಮ್ಗಳನ್ನೆಲ್ಲ ನೋಡಿದ್ದೀವಲ್ಲ, ಹಾಗಾಗಿ ಸೊ ಅವ್ರು ಏನಾಗ್ತಾ ಇದ್ದಾರೆ ಅಂತಂದರೆ, ಈಗ ಫಿಲಮ್ ಇಂಡಸ್ಟ್ರಿನ ಬಿಟ್ಟು ನಾನು ಡೈರೆಕ್ಟಾಗಿ ರಾಜಕೀಯಕ್ಕೆ ಬರ್ತಾ ಇದ್ದೀನಿ, ಸೊ ಇದೇ ನನ್ನ ಲಾಸ್ಟ್ ಫಿಲಮ್ ಅಂತ ಹೇಳಿ ಮೊನ್ನೆ ಒಂದು ಆಡಿಯೋ ಲಾಂಚ್ ಆಗುತ್ತೆ ಸಿಂಗಾಪುರಲ್ಲಿ. ಸೊ ಅದು ಕೂಡ ಅದ್ಭುತವಾಗಿ ನಡೆಯುತ್ತೆ. ಈಗ ತಮಿಳ್ನಾಡಲ್ಲಿ ಸೃಷ್ಟಿಯಾಗ್ತಾ ಇರ್ತಕ್ಕಂಥ ಒಂದು ದೊಡ್ಡ ಒಂದು ಅಲೆ ಏನು ಅಂತಂದರೆ, ಆಲ್ಮೋಸ್ಟ್ ಈ ಸಲ ವಿಜಯ್ ಪಕ್ಕ ವಿನ್ ಆಗೇ ಆಗ್ತಾರೆ. ಸೊ ಹೆಂಗಾದರೂ ಮಾಡಿ ಈಗ ಹೆಂಗಾಗಿದೆ ಅಂತಂದರೆ, ವಿಜಯ್ ಅವ್ರ ಮೇಲೆ ತುಂಬ ಹದ್ದಿನ ಕಣ್ಣು ಎಲ್ಲ ಕಡೆಯಿಂದನೂ ಸುತ್ತುವರೆದು ಕಣ್ಣು ಬೀಳ್ತಾ ಇದೆ. ಸೊ ಮೇ ಬಿ ಹಾಗಾಗಿ ಈಗ ಅವರ ಫಿಲಮ್ ಇವತ್ತು ಅಂತಂದರೆ ನಾಳೆ ರಿಲೀಸ್ ಆಗಬೇಕಾಗಿತ್ತು, ಜನವರಿ 9. ಬಟ್ ಆದರೆ ಇವಾಗ ಇದು ರಿಲೀಸ್ ಆಗಲ್ಲ. ಸೊ ಇದು ಪೋಸ್ಟ್ಪೋನ್ ಆಗ್ತಾ ಇದೆ. ಸೊ ಇದರ ಹಿಂದೆ ಕೂಗ್ಗಳು ಏನು ಬೀಳ್ತಾ ಇದೆ ಅಂತಂದರೆ, ಓಕೆ ಇವ್ರನ್ನೇನಾದರೂ ಮುಗಿಸೋಕ್ಕೆ, ಇವರ ಕೊನೆ ಫಿಲಮ್ ಬರುತ್ತೆ, ಅದು ಟೀಸರ್ ನೋಡ್ತು ಅಂತಂದರೆ ಅದರಲ್ಲಿ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಕೆಲವೊಂದು ಡೈಲಾಗ್ಗಳು ಅವೆಲ್ಲವೂ ಕೂಡ ಇದೆ. ಇದು ಬಂದರೆ ನಮ್ಮ ರಾಜಕೀಯಕ್ಕೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅನ್ನೋ ಒಂದು ಉದ್ದೇಶಕ್ಕೆ ಈಗ ಆಲ್ರೆಡಿ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥದ್ದು ಅಥವಾ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಇದನ್ನೇನಾದ್ರು ಹುನ್ನಾರ ಮಾಡಿ ನಿಲ್ಲಿಸಿದ್ರ ಅನ್ನೋದು ಒಂದಷ್ಟು ಡೌಟ್ಗಳು ಶುರು ಆಗಿದೆ. ಸೊ ಇವತ್ತು ನಾನು ನಿಮಗೆ ಈ ಫಿಲಮ್ ಯಾಕೆ ಪೋಸ್ಟ್ಪೋನ್ ಆಗ್ತಾ ಇದೆ, ಇನ್ ಕೇಸ್ ಏನಾದರೂ ಸ್ಟಾಪ್ ಮಾಡ್ತಾರಾ, ಇದರಿಂದ ಯಾವುದಾದ್ರೂ ಕೈವಾಡ ಇದೆಯಾ, ಅಥವಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇವ್ರಿಗಾಗಿರ್ತಕ್ಕಂಥ ಅನ್ಯಾಯ ಏನು, ಅಥವಾ ಕಾನೂನು ಪ್ರಕ್ರಿಯೆಯಲ್ಲಿ ಇವರು ಪಾಲಿಸಬೇಕಾದಂಥ ನಿಯಮಗಳೇನು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ಈ ಫಿಲಮನ್ನೇ ತಗೊಂಡು ನಾನು ನಿಮಗೆ ತಿಳಿಸೋಂಥ ಪ್ರಯತ್ನನ ಮಾಡ್ತೀನಿ. ಜನನಾಯಕನ್ ರಿಲೀಸ್ ಆಗಬೇಕಾಗಿತ್ತು ನಾಳೆ, ಆದರೆ CBFC ಅಂತ ಏನು ನಾವು ಕರಿತೀವೋ, CBFC ಅಂತ ಫಸ್ಟು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಸೊ ಅದೇನು ಅಂತಂದರೆ, ಸೆಂಟ್ರಲ್ ಬೋರ್ಡ್ ಆಫ್ ಫಿಲಮ್ ಸರ್ಟಿಫಿಕೇಷನ್ ಅಂತ. ಸೊ ಇದು ಗೌರ್ನಮೆಂಟ್ ಅಂಡರಲ್ಲಿ ಇರ್ತಕ್ಕಂಥ ಒಂದು ಸಂಸ್ಥೆ. ಕಾನೂನಾತ್ಮಕವಾಗಿ ಕಲಾ ವಿಭಾಗದಿಂದ ಎಲ್ಲ ಸೇರಿ ಒಂದು ದೊಡ್ಡ ಕಮಿಟಿ ಇರುತ್ತೆ. ಆ ಕಮಿಟಿ ಯಾವುದಾದ್ರೂ ಒಂದು ಫಿಲಮ್ ರಿಲೀಸ್ ಆಗೋಕ್ಕಿಂತ ಮುಂಚೆ ಅದನ್ನು ರಿವ್ಯೂ ಮಾಡ್ತಾರೆ. ಇದಕ್ಕೆ ಸರ್ಟಿಫಿಕೇಷನ್ ಕೊಡ್ಬೋದಾ, ಕೊಡಂಗಿಲ್ವಾ, ಈ ಫಿಲಮು ಉತ್ತಮವಾದ ಫಿಲಮ್, ಸಮಾಜಕ್ಕೆ ಇದರಿಂದ ಏನೂ ತೊಂದರೆ ಇಲ್ವಾ, ಅಥವಾ ಅದರಲ್ಲಿ ಬರ್ತಕ್ಕಂಥ ದೃಶ್ಯಗಳು ಯಾವುದಾದ್ರೂ ಘಾತುಕವಾಗಿದೆಯಾ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ಚೆಕ್ ಮಾಡಿ ಅದಾದಮೇಲೆ ಸರ್ಟಿಫಿಕೇಷನ್ನ ಕೊಡ್ತಾರೆ. ಸೊ ಏನೇನಪ್ಪ ಸರ್ಟಿಫಿಕೇಷನ್ ಅಂತಂತಂದರೆ, ನಿಮಗೆ ಯೂಶ್ವಲಿ ಇವಾಗ ಇರ್ತಕ್ಕಂಥ ಸರ್ಟಿಫಿಕೇಟ್ಗಳು ಯಾವ್ಯಾವುದು ಅಂತಂದರೆ 4 ಥರದ ಸರ್ಟಿಫಿಕೇಟ್ಗಳಿದೆ. ಒಂದು ಯು ಅಂದರೆ ಯೂನಿವರ್ಸಲ್ ಆಗಿ ಎಲ್ಲರೂ ಕೂಡ ಈ ಫಿಲಮ್ನ ನೋಡ್ಬೋದು, ಯಾವುದೇ ರೀತಿ ಅಡೆತಡೆ ಇಲ್ಲ ಅಂತ. ಎರಡನೇದು UA ಅಂತಂದರೆ ಪೋಷಕರ ಮಾರ್ಗದರ್ಶನದ ಅಗತ್ಯ ಇದ್ದು ಆ ಫಿಲಮ್ನ ಮಕ್ಕಳು ನೋಡಬೇಕು ಅಂತಂದರೆ, ಮಕ್ಕಳು ನೋಡೋಂಗೇ ಇಲ್ಲ ಅಂತಲ್ಲ, ಮಕ್ಕಳು ನೋಡ್ಬೋದು, ಆದರೆ ಮಕ್ಕಳ ಜೊತೆ ಅವರ ಪೋಷಕರು ಕೂಡ ಇರಬೇಕು, ಅವರ ಮಾರ್ಗದರ್ಶನ ಇರಬೇಕು ಅನ್ನೋದು UA ಅಂತ ಇರುತ್ತೆ. ನಾವು A ಫಿಲಮ್ ಅಂತ ಕರಿತೀವಿ. ಸೊ A ಅಂತಂದರೆ ಏನು, ನಾವು ಯೂಶ್ವಲಿ ಕೇಳ್ತೀವಿ A ಫಿಲಮ್ಗೆ ಹೋಗ್ಬೇಡ ಅಂತ ಹೇಳ್ತೀವಿ. ಸೊ ಅದೇನಕ್ಕೆ ಅಂತಂದರೆ ವಯಸ್ಕರಿಗೆ ಮಾತ್ರ, ಅಡಲ್ಟ್ ಓನ್ಲಿ ಫಿಲಮ್ ಅಂತ ಕರೀತಾರೆ. ಇನ್ನು S ಅಂತ ಒಂದು ಫಿಲಮ್ ಇದೆ, ಅದು ನಿರ್ದಿಷ್ಟ ವರ್ಗಕ್ಕೆ ಮಾತ್ರ. ಸೊ ಈ ಸರ್ಟಿಫಿಕೇಟ್ಗಳನ್ನೆಲ್ಲ ಎಲ್ಲಿ ನೋಡ್ತೀರಾ ಅಂತಂದರೆ, ನೀವು ಯಾವುದಾದ್ರೂ ಒಂದು ಫಿಲಮ್ನ ನೋಡಬೇಕಾದ್ರೆ ಅದು ಫ್ರಂಟಲ್ಲಿ ಒಂದು ಕಾರ್ಡ್ ಬರುತ್ತೆ, ನೀವು ನೋಡಿ ಹಿಂದಿನಲ್ಲಿ ಅಂತ ಇರುತ್ತೆ. ಲೈಕ್ ನಿಮ್ಗೆ ಅದು ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ ಫಿಲಮ್ ಹೆಸರಿರುತ್ತೆ, ಅದ್ರ ಯಾವ ರೇಟೆಡ್ ಫಿಲಮು ಅಂತಿರುತ್ತೆ. ಸೊ ಈ ಡೀಟೇಲ್ಸ್ ಎಲ್ಲ ಕೊಡ್ತಾ ಇರುತ್ತೆ. ಈ ಸರ್ಟಿಫಿಕೇಟ್ನ ತಗೊಳ್ಳದೆ ಯಾವುದೇ ಒಂದು ಫಿಲಮು ಕೂಡ ಎಲ್ಲೂ ಪಬ್ಲಿಷ್ ಆಗುವಂತಿಲ್ಲ. ಸೊ ಇದೇ ಈ ಒಂದು CBFC ಅನ್ನೋ ಒಂದು ಸಂಸ್ಥೆಯ ನಿಮಗೆ ಡೀಟೇಲ್ ಆಗಿರುತ್ತೆ. ಇನ್ನು CBFCನಲ್ಲಿ ಹೇಳೋದಾದರೆ ಎಷ್ಟು ಜನ ಸದಸ್ಯರಿರ್ತಾರೆ ಮತ್ತು ಅವ್ರ ಕೆಲಸ ಏನು ಅಂತಂದರೆ, ಸೊ ಇವರು ಎಕ್ಸಾಮಿನ್ ಮಾಡ್ತಾರೆ, ಅಧ್ಯಕ್ಷರು ಅಂತಂದರೆ ಚೇರ್ಪರ್ಸನ್ ಇರ್ತಾರೆ, ವಿವಿಧ ಹಿನ್ನೆಲೆಯ ಸದಸ್ಯರು ಅಂತಂದರೆ ಸಾಮಾಜಿಕವಾಗಿ, ಕಾನೂನಾತ್ಮಕವಾಗಿ, ಕಲಾಕ್ಷೇತ್ರ, ಈ ಥರ ಎಲ್ಲ ಒಂದು ಟೀಮು ಇವ್ರದ್ದು ಚೆನ್ನಾಗಿರುತ್ತೆ. ಸೊ ನಾನು ಹೇಳ್ದಂಗೆ ಇವ್ರ ಕೆಲಸ ಏನು ಅಂತಂದರೆ, ಇವರು ಕ್ಲೀನಾಗಿ ಆ ಫಿಲಮ್ನ ಮಾಡ್ರೇಟ್ ಮಾಡಿ ಅದರಲ್ಲಿ ಬರ್ತಕ್ಕಂಥ ಡೈಲಾಗ್ ಆಗಿರ್ಬೋದು, ದೃಶ್ಯ ಆಗಿರ್ಬೋದು, ಯಾವುದಾದ್ರೂ ಒಂದು ವರ್ಗಕ್ಕೇನಾದರೂ ಇದರಿಂದ ತೊಂದರೆ ಆಗುತ್ತಾ ಇಂತೆಲ್ಲ ಕಂಪ್ಲೀಟಾಗಿ ರೆಗ್ಯುಲೇಟ್ ಮಾಡೋಂಥದ್ದೇ ಈ CBFC. ಸೊ ನಿಮಗೆ ಇವಾಗ ಒಂದು ಐಡಿಯಾ ಬಂದಿರುತ್ತೆ ಸೊ ಈ ಸರ್ಟಿಫಿಕೇಟ್ ಅನ್ನೋದು ಹೆಂಗೆ ಸಿಗುತ್ತೆ ಅಂತ. ಸೊ ಈಗ ಪ್ರಾಬ್ಲಮ್ ನಿಮಗೆ ಹೇಳ್ತೀನಿ ಜನನಾಯಕಂ ಫಿಲಮ್ದು. ಜನನಾಯಕಂ ಫಿಲಮ್ಗೆ ಪ್ರಾಬ್ಲಮ್ ಆಗಿರೋದೇನು ಅಂತಂದರೆ, ಈ ಸರ್ಟಿಫಿಕೇಟ್ ಸಿಗದೇ ಇರೋದ್ರಿಂದ ಸೊ ಈ CBFC ಅವರು ಆ ಟಿಕೆಟನ್ನು, ಆ ಒಂದು ಸರ್ಟಿಫಿಕೇಟ್ನ ಕೊಟ್ಟಿಲ್ಲ ಅನ್ನೋದೇ ಪ್ರಾಬ್ಲಮ್ ಆಗಿರೋದು. ಸೊ ಮ್ಯಾಟ್ರ್ ಏನಾಗಿದೆ ಅಂತಂದರೆ, ಇವರು ಜನವರಿ 9ನೇ ತಾರೀಕು ಫಿಲಿಮ್ ರಿಲೀಸ್ ಮಾಡಬೇಕಾಗಿತ್ತು. ಅದಕ್ಕೆ ಸೊ ಇವ್ರು ಏನು ಮಾಡಿದ್ದಾರೆ, ಡಿಸೆಂಬರ್ 22ನೇ ತಾರೀಕೇನೆ ಒಂದು ಫುಲ್ ಕಟ್ನ ಮಾಡಿ ಫಿಲಮನ್ನು ಈ ಒಂದು ಸಂಸ್ಥೆಗೆ ಕೊಟ್ಟಿದ್ದಾರೆ. ನಮ್ಮ ಒಂದು ಫಿಲಮ್
ಈ ಥರ ರೆಡಿಯಾಗಿದೆ, ನೀವೊಂದು ಸರ್ಟಿಫಿಕೇಟ್ ಕೊಡಿ ನಮಗೆ ಅಂತಂತಂದ್ಬಿಟ್ಟು ಇವ್ರಿಗೆ ಕೊಟ್ಟಿದ್ದಾರೆ. ಅದು ತತ್ಕಾಲ್ ಮುಖಾಂತರ. ಈಗ ಹೆಂಗೆ ನಾವು ಇದರಲ್ಲಿ ಇದು ಟ್ರೈನಲ್ಲೆಲ್ಲ ಹೋಗಬೇಕಾದ್ರೆ ತತ್ಕಾಲ್ ಟಿಕೆಟ್ ಬುಕ್ ಮಾಡ್ಕೋತೀವಲ್ವ, ಎಮರ್ಜೆನ್ಸಿಗೆ ನನಗೆ ಬೇಕು ಅಂತ, ಆ ಥರ ಇದನ್ನು ತತ್ಕಾಲಲ್ಲಿ ಬುಕ್ ಮಾಡಿ ಒಂದಷ್ಟು ಫೀಸ್ ಅಂತಲೂ ಇರುತ್ತೆ, ಅದನ್ನು ಕೂಡ ಕಟ್ಟಿ ಇವರು ಸಬ್ಮಿಟ್ ಮಾಡಿದ್ದಾರೆ. ಇವ್ರಿಗೆ ಜನವರಿ 7ನೇ ತಾರೀಕುವರೆಗೂ ಕೂಡ ಸರ್ಟಿಫಿಕೇಟ್ ಬಂದಿಲ್ಲ. ಸೊ ಇದು KVN ಪ್ರೊಡಕ್ಷನ್ ಆಗಿರೋದ್ರಿಂದ ಅವರು ತುಂಬ ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ದಾರೆ. ಎಷ್ಟು 500 ಕೋಟಿ ಏನೋ ಹಾಕಿದಾರಂತೆ ಈ ಫಿಲಮ್ಗೆ. ಜೊತೆಗೆ ಇದ್ರದ್ದು ಟೋಟಲ್ಲು ವರ್ಲ್ಡ್ ವೈಡಲ್ಲಿ 5,000 ಸ್ಕ್ರೀನ್ ಬುಕ್ ಆಗಿದೆಯಂತೆ. ಆಲ್ರೆಡಿ ಬುಕ್ಕಿಂಗ್ ಎಲ್ಲ ಆಗಿಬಿಟ್ಟಿದೆ. ಹೊರಗಡೆ ದೇಶಗಳಲ್ಲಿ ಬುಕ್ಕಿಂಗು ತೊಗೊಂಡ್ಬಿಟ್ಟಿದ್ದಾರೆ. ಈಗ ಇನ್ ಕೇಸು ಹೊರಗಡೆ ದೇಶದಲ್ಲಿ ಸರ್ಟಿಫಿಕೇಷನ್ ಸಿಕ್ಕಿದೆ, ಅಲ್ಲೇನಾದರೂ ರಿಲೀಸ್ ಮಾಡಿದ್ರೂ ಕೂಡ ಈ ಫಿಲಮ್ಗೆ ಪ್ರಾಬ್ಲಮ್ಮು. ಯಾಕೆ ಅಂತಂದರೆ ಈ 9ನೇ ತಾರೀಕು ಆದಮೇಲೆ ಸಾಲು ರಜೆಗಳಿತ್ತು, ಅದನ್ನು ನೋಡಿಕೊಂಡೇ ಇವ್ರು ಕರೆಕ್ಟಾಗಿ ಇಟ್ಟಿದ್ದು. ಸೊ ಕಲೆಕ್ಷನ್ಸ್ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ. ಬಟ್ ಜನವರಿ 7ನೇ ತಾರೀಕು ಅಂದರೆ ಮೊನ್ನೆವರೆಗೂ ಕೂಡ ಯಾವಾಗ ಸರ್ಟಿಫಿಕೇಷನ್ ಬರಲ್ವೋ ಈ KVN ಪ್ರೊಡಕ್ಷನ್ ಅವರು ಕೋರ್ಟ್ಗೆ ಹೋಗಿ ಕೇಳ್ತಾರೆ, ಸ್ವಾಮಿ ನೋಡಿ ಹಿಂಗೆ ನಮ್ಮ ಫಿಲಮ್ ಇತ್ತು, ಇವ್ರು ಇನ್ನೂ ಕೂಡ ನಾವು ತತ್ಕಾಲಲ್ಲಿ ಅಪ್ಲೈ ಮಾಡಿದರೂ ಕೂಡ ನಮಗೆ ಸರ್ಟಿಫಿಕೇಷನ್ ಕೊಟ್ಟಿಲ್ಲ, ಇದು ನಮಗೆ ಪ್ರಾಬ್ಲಮ್ ಆಗ್ತಿದೆ ಅಂತ. ಸೊ ಅವಾಗ ಕೋರ್ಟ್ ಕೇಳುತ್ತೆ, ಯಾಕೆ ಇನ್ನೂ ಕೊಟ್ಟಿಲ್ಲ ಇವರಿಗೆ ಸರ್ಟಿಫಿಕೇಷನ್, ಏನು ಪ್ರಾಬ್ಲಮ್ಮು, ಆಲ್ರೆಡಿ ಕೊಟ್ಟಿದ್ರಂತಲ್ಲ UA ಸರ್ಟಿಫಿಕೇಟ್ ಕೊಟ್ಟಿದ್ರು ಯಾಕೆ ಇನ್ನೂ ಇವ್ರಿಗೆ ರಿಲೀಸ್ ಆಗಿಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರಂತೆ, ಸ್ವಾಮಿ ನಮ್ಮದ್ರಲ್ಲಿ ಒಂದು ಕಮಿಟಿ ಇರುತ್ತೆ, ಅದರಲ್ಲಿ ನಾವು ಒಂದು 5 ಜನ ಇರೋಂಥ ಕಮಿಟಿನಲ್ಲಿ ಒಬ್ಬರಿಗೆ ಇದರಲ್ಲಿ ತಕರಾರು ಬಂದಿದೆ. ಸೊ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಯಾರಿಗೆ, ಚೇರ್ಪರ್ಸನ್ಗೆ. ಸೊ ಈ ಫಿಲಮ್ನ ರಿಲೀಸ್ ಮಾಡೋಕ್ಕಾಗಲ್ಲ. ಪ್ರಾಬ್ಲಮ್ ಏನು ಅಂತಂದರೆ ಇದರಲ್ಲಿ ಒಂದು ಧರ್ಮಕ್ಕೆ ಎಫೆಕ್ಟ್ ಆಗೋಂಥ ಕೆಲವೊಂದಷ್ಟು ದೃಶ್ಯಗಳಿದೆ, ಜೊತೆಗೆ ಇಂಡಿಯನ್ ಆರ್ಮಿ ರಿಲೇಟೆಡ್ ಸಂಬಂಧಂಥ ವಿಚಾರಗಳು ಕೂಡ ಇದರಲ್ಲಿ ಹೊರಗಡೆಗೆ ಹೋಗ್ತಾ ಇದೆ. ಸೊ ಹಂಗಾಗಿ ನಾವು ಇದನ್ನು ರಿಲೀಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬದಲು ಅಲ್ಲಿ ಯಾವ್ಯಾವ ಸೆನ್ಸಿಟಿವ್ ಪಾರ್ಟ್ಸ್ಗಳಿದೆಯೋ ಅದನ್ನೆಲ್ಲ ಕಟ್ ಮಾಡಿ ತೆಗೆದು ಮಾಮೂಲಿ ಫಿಲಮ್ ರಿಲೀಸ್ ಮಾಡೋಕ್ಕೆ ತಯಾರಿ ಮಾಡ್ಬೋದಲ್ಲ. ಯಾಕೆಂತಂದರೆ ಈಗ ಎಷ್ಟೋ ಫಿಲಮ್ಗಳು ಆ ಥರ ಬಂದಿದ್ದಾವೆ, ಸೊ ಅವೆಲ್ಲ ರೆಡಿನೂ ಕೂಡ ಆಗಿದ್ದಾವೆ. ಹಂಗಿದ್ಮೇಲೆ ಈ ಫಿಲಮ್ ಮಾತ್ರ ಯಾಕೆ ಆಗಲ್ಲ ಅಂತ ಕೇಳಿದಾಗ ಅವರು, ಇಲ್ಲ ನಮಗೆ ಆ ಒಂದು ಕಮಿಟಿಗೆ ಮಾಡೋಕ್ಕೆ ಇನ್ನೊಂದು ರಿಫಾರ್ಮೇಷನ್ ಕಮಿಟಿ ಬೇಕು, ಆ ರಿವ್ಯೂ ಕಮಿಟಿ ಮಾಡೋಕ್ಕೆ ಮಿನಿಮಮ್ ಆದರೂ ನಮಗೆ 20 ದಿನ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರಂತೆ. ಸೊ ಈಗ ಪ್ರಶ್ನೆ ಇಲ್ಲಿ ಹುಡ್ತಾ ಇರೋದೇನು ಅಂತಂದರೆ, ಬೇರೆ ಫಿಲಮ್ಗಳಿಗೆಲ್ಲ ಇಲ್ಲದೆ ಇದ್ದಂಥ ಒಂದು ಪ್ರಾಬ್ಲಮ್ಮು ವಿಜಯ್ಗೆ ಮಾತ್ರ, ವಿಜಯ್ ಮಾಡ್ತಾ ಇರ್ತಕ್ಕಂಥ ಈ ಫಿಲಮಿಗೆ ಮಾತ್ರ ಇಷ್ಟೊಂದು ತೊಂದರೆ ಬರ್ತಾ ಇರೋದು ಯಾಕೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ದೊಡ್ಡ ಇಶ್ಯೂ ಆಗ್ತಾ ಇದೆ. ಸೊ ಈಗ ವಿಜಯ್ ಅವರ ಒಂದು ಸಿನಿಮಾ ಜರ್ನಿ ಹೇಳಬೇಕು ಅಂತಂದರೆ ಜಮಾದಿನೂ ಕೂಡ ಅವರು ಸೋಷಿಯಲ್ ಆಗಿ ಅಂತಂದರೆ ರಾಜಕೀಯವಾದಂಥ ಎಫೆಕ್ಟ್ಗಳನ್ನು ತಿಂದಿರೋದಂತೂ ಸತ್ಯ. ಇದೇ ಫಿಲಮ್ ಅಂತಲ್ಲ, ಎಷ್ಟೋ ಫಿಲಮ್ಗಳಿಗೂ ಅವ್ರಿಗೆ ಇದೇ ರೀತಿ ಅಡೆತಡೆಗಳಾಗಿದೆ, ಅದನ್ನೆಲ್ಲನೂ ಕೂಡ ದಾಟ್ಕೊಂಡು ಇಲ್ಲಿವರೆಗೂ ಕೂಡ ಬಂದಿದ್ದಾರೆ. ಈಗ ಕೊನೆ ಫಿಲಮು ಇದರಿಂದ ಏನಾದರೂ ರಾಜಕೀಯವಾದಂಥ ಕೈವಾಡ ಇದೆಯಾ ಇಲ್ವಾ ಅನ್ನೋದು ಕೂಡ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಬಟ್ ಆದರೆ ಅದಕ್ಕಿನ್ನೂ ಸಾಕ್ಷಿ ಯಾವುದೂ ಇಲ್ಲ. ಇವ್ರು ಇನ್ ಕೇಸ್ ಇವಾಗ ಫಿಲಮ್ನ ಇಲ್ಲಿ ರಿಲೀಸ್ ಮಾಡೋಕ್ಕಾಗದೆ ಹೊರಗಡೆ ದೇಶದಲ್ಲಿ ಮಾಡ್ತು ಅಂತಂದರೆ ಪೈರಸಿ ಆಗುತ್ತೆ. ಫಿಲಮ್ ಏನಾಗುತ್ತೆ, ಅಲ್ಲಿಂದ ಕಾಪಿ ಬರುತ್ತೆ, ಇಲ್ಲಿ ಇಂಟರ್ನೆಟ್ನಲ್ಲಿ ಸೋರಿಕೆ ಆಗುತ್ತೆ. ಸೊ ಇಷ್ಟು 500 ಕೋಟಿವರೆಗೂ ಬಜೆಟ್ ಆಗಿರ್ತಕ್ಕಂಥ ಪ್ರೊಡ್ಯೂಸರ್ ಜೀವನ ಹಾಳಾಗುತ್ತೆ. ಇಷ್ಟು ಜನ ಟೀಮಲ್ಲಿ ವರ್ಕ್ ಮಾಡಿರ್ತಾರೆ. ಸೊ ಅವೆಲ್ಲ ಮ್ಯಾಟ್ರ್ ಆಗುತ್ತೆ. ಎಷ್ಟೋ ಥಿಯೇಟ್ರ್ಗಳು ಬುಕ್ ಮಾಡ್ಕೊಂಡು ರೆಡಿ ಆಗಿರ್ತಾರೆ. ಥಿಯೇಟ್ರಲ್ಲಿ ಇರ್ತಕ್ಕಂಥವ್ರು ಕೂಡ ನಮಗೇನೋ ಒಂದು ಇದರಿಂದ ಸಿಗುತ್ತೆ ಆದಾಯ ಅಂತ ಅಂದ್ಕೊಂಡಿರ್ತಾರೆ. ಒಂದು ಪಾಪ್ಕಾರ್ನ್ ಮಾಡೋ ಟೀ ಮಾಡೋರಿಂದನೂ ಕೂಡ ಈ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಇಡೀ ಇಂಡಿಯಾದಲ್ಲೇ. ತಮಿಳ್ನಾಡಲ್ಲಂತೂ ಹಬ್ಬನೇ ಬಿಡಿ. ಆದರೆ ಆ ಹಬ್ಬಕ್ಕೆ ಇವಾಗೊಂದು ತಡೆಯಾಜ್ಞೆ ಸಿಕ್ಕಂಗಾಗಿದೆ. ಓಕೆ, ಕೋರ್ಟು ಇದನ್ನೆಲ್ಲ ನೋಡಿ ಏನು ಹೇಳ್ತು ಅಂತಂದರೆ, ಸಿನಿಮಾ ರಿಲೀಸ್ ಆಗಬೇಕು ಕರೆಕ್ಟು, ಆದರೆ ಕಾನೂನಿಗಿಂತ ಯಾರೂ ಮೇಲಲ್ಲ. ಈಗ ಅವರು ಸರ್ಟಿಫಿಕೇಟ್ ಕೊಟ್ಟರೆ ಮಾತ್ರ ಫಿಲಮ್ ರಿಲೀಸ್ ಮಾಡೋಕ್ಕೆ ಸಾಧ್ಯ, ಇಲ್ಲ ಅಂತಂದರೆ ಆಗೋದೇ ಇಲ್ಲ ಅನ್ನೋದನ್ನು ಕೂಡ ಖಡಾಖಂಡಿತವಾಗಿ ಹೇಳಿದೆ. ನಿನ್ನೆ ನಡೆದಂಥ ಅಲ್ಲಿ ಅಬ್ಸರ್ವೇಷನ್ಸಲ್ಲಿ ಕೆಲವೊಬ್ಬರು ಹೇಳ್ತಿರೋ ಪ್ರಕಾರ ಯಾವುದೇ ಕಾರಣಕ್ಕೂ ಫಿಲಮ್ ರಿಲೀಸ್ ಆಗಲ್ಲ 9th. ಯಾಕೆಂತಂದರೆ 9th ಡೇಟ್ ಇದೆ. ಸೊ ಅವ್ರಿಗೆ ಈಗ ಆಲ್ರೆಡಿ CBS ಅವ್ರು ಹೇಳಿರೋ ಪ್ರಕಾರ ನಮಗಿನ್ನೂ 1 ವಾರ ಟೈಮ್ ಬೇಕು, 1 ವಾರ 20 ದಿನ ಅಂತ ಹೇಳಿದ್ದಾರೆ. ಹಂಗಂತ ಕೋರ್ಟ್ ಅದನ್ನು ಕೂಡ ತಾಕೀತು ಮಾಡಿದೆ. ಬೇಕು ಅಂತ ವಿಳಂಬ ಮಾಡೋಂಗಿಲ್ಲ, ಎಷ್ಟಾಗುತ್ತೋ ಅಷ್ಟು ಬೇಗ ಒಂದು ರಿಲೀಸನ್ನು ಮಾಡಬೇಕು ಅಂತ. ಆದರೆ ನಾಳೆ ರಿಲೀಸ್ ಅಂತೂ ಯಾವುದೇ ಕಾರಣಕ್ಕೂ ಆಗೋಂಥ ಚಾನ್ಸಸ್ಗಳಿಲ್ಲ. ಬಟ್ ಈಗ ಬೇಜಾರಾಗ್ತಾ ಇರೋದೇನು ಅಂತಂದರೆ 5,000ಕ್ಕಿಂತ ಹೆಚ್ಚು ಶೋಗಳು ಶೋಲ್ಡ್ ಔಟ್ ಆಗಿರ್ತಕ್ಕಂಥ ಟಿಕೆಟು ಅದನ್ನು ಪಡ್ಕೊಂಡಿರ್ತಕ್ಕಂಥ ಎಷ್ಟೋ ಜನ ಕಾಯ್ತಾ ಕೂತಿದ್ದಾರೆ. ಇನ್ನು ಪ್ರಸ್ತುತಿ ಮಾಹಿತಿ ಪ್ರಕಾರ ಇದುವರೆಗೂ ಕೂಡ ಇವ್ರಿಗೆ ಸರ್ಟಿಫಿಕೇಟ್ ಸಿಗಲ್ಲ, ಸಿಕ್ಕಿದ್ರೂ ಕೂಡ ಇನ್ನೂ ಲೇಟ್ ಆಗುತ್ತೆ. ಒಂದು ದಿನ ಏನಾದರೂ ಇವ್ರಿಗೆ ಲೇಟ್ ಆದ್ರೂ ಕೂಡ ಪಾಪ ಕೋಟ್ಯಾಂತರ ರೂಪಾಯಿ ದುಡ್ಡು ವೇಸ್ಟ್ ಆಗುತ್ತೆ. ಇದರಿಂದ ರಾಜಕೀಯ ಇದೆಯಾ ಇಲ್ವಾ ಅನ್ನೋದು ಅದನ್ನು ನಾವು ಡೈರೆಕ್ಟಾಗಿ ಇಲ್ಲಿ ಹೇಳೋಕ್ಕಾಗಲ್ಲ. ಇದ್ರೂ ಇರ್ಬೋದು, ಎಲ್ಲೇ ಇದ್ರೂ ಕೂಡ ಇರ್ಬೋದು. ಇನ್ ಕೇಸ್ ಆ ಥರ ರಾಜಕೀಯದ ಕೈವಾಡ ಇತ್ತು ಅಂತಂದರೆ ಖಂಡಿತವಾಗ್ಲೂ ಆ ವಿಚಾರ ಹೊರಗಡೆ ಬಂದೇ ಬರುತ್ತೆ, ಅದರಲ್ಲಂತೂ 2 ಮಾತಿಲ್ಲ. ಇನ್ ಕೇಸ್ ಏನಾದರೂ ಆ ಥರನೇ ಮಾಡಿತ್ತು ಅಂತಂದರೆ ಇವನ್ ಇದೂ ಕೂಡ ವಿಜಯ್ ಅವ್ರಿಗೆ ಒಂದು ಪ್ಲಸ್ ಪಾಯಿಂಟೇ. ಯಾಕೆಂತಂದರೆ ನೀವು ಕರೂರಲ್ಲಿ ಸ್ಟ್ಯಾಂಪೇಡ್ ಕೇಸ್ ಏನು ನೋಡಿದ್ರು ಅದರಲ್ಲಿ 40 ಜನ ಸತ್ತೋಗಿದ್ರಲ್ಲ, ಆ ಇನ್ಸಿಡೆಂಟಲ್ಲೂ ಕೂಡ ಏನು ಅಂದ್ಕೊಂಡಿದ್ರು ಅಂತಂದರೆ ಓಕೆ ವಿಜಯ್ ಇನ್ನು ಬರೋದೇ ಇಲ್ಲ ಅಂತ. ಮೇಲ್ನೋಟದ ಪ್ರಕಾರ ಆ ಒಂದು ಇನ್ಸಿಡೆಂಟು ಕೂಡ ಹುನ್ನಾರ ನಡೆದಿತ್ತು, ಅದರಲ್ಲಿ ರಾಜಕೀಯ ಕೈವಾಡ ಇತ್ತು ಅಂತ ಹೇಳಲಾಗ್ತಾ ಇದೆ. ಜನಗಳು ನೋಡಿದವ್ರು ಹೇಳ್ತಾ ಇದ್ದಾರೆ.
ಆದರೆ ಅದರಿಂದ ಏನೀಗ ವಿಜಯ್ ಅವ್ರಿಗೇನು ನೆಗೆಟಿವ್ ಆಗಿಲ್ಲ, ಮಂತು ಪ್ಲಸ್ಸೇ ಆಗಿದೆ. ಸೊ ಜನಕ್ಕೆ ಕೆಲವೊಂದು ವಿಚಾರಗಳು ಅರ್ಥ ಆಗ್ತಾ ಹೋಗ್ತಾ ಇದೆ. ಸೊ ಈ ವಿಚಾರದಲ್ಲೂ ಕೂಡ ಇನ್ ಕೇಸ್ ಅವ್ರ ಕೈವಾಡ ಇತ್ತು ಅಂತಂದರೆ ಮೇ ಬಿ ಅದು ಕೂಡ ಅವ್ರಿಗೆ ಒಂದು ಬ್ಯಾಕ್ಲಾಶ್ ಆಗೋಂಥ ಸಾಧ್ಯತೆ ಇರುತ್ತೆ. ಯಾಕೆ ಅಂತಂದರೆ ಇವತ್ತು ಸೋಷಿಯಲ್ ಮೀಡಿಯಾ ಕಾಲ, ಜನ ಎಲ್ಲರನ್ನೂ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಒಂದೊಂದು ಹೆಜ್ಜೆನೂ ಕೂಡ ಗೊತ್ತಾಗ್ತಾ ಇರುತ್ತೆ. ಆ ಥರ ಇದ್ದಂಥ ಟೈಮಲ್ಲಿ ಈ ಓಲ್ಡ್ ಮೆಥಡಲ್ಲಿ ನಾನು ನಿನಗೆ ಪ್ರಾಬ್ಲಮ್ ಕೊಡ್ತೀನಿ, ನಾನು ಪವರ್ ಇದ್ದೀನಿ ಅಂತ ಅಂದ್ಕೊಂಡ್ರೆ ಅದು ಪವರಲ್ಲಿರ್ತಕ್ಕಂಥವ್ರದ್ದೇ ದಡ್ಡತನ ಆಗುತ್ತೆ. ಸೊ ಅದನ್ನು ನಾವು ತಿಳ್ಕೊಬೇಕಾಗುತ್ತೆ. ಫೈನಲಿ ವಿಜಯ್ ಅವ್ರದ್ದು ಒಂದು ಕೊನೆಯ ಸಿನಿಮಾ ಜೊತೆಗೆ ರಾಜಕೀಯ ಪ್ರವೇಶ ಎರಡೂ ಇರೋದ್ರಿಂದ ಕೊನೆಯ ಒಂದು ಸಿನಿಮಾ ಒಂದು ಆಸೆ ಪಟ್ಟಿರ್ತಾರೆ ಯಾರೇ ಆದ್ರೂ. ಓಕೆ, ರಾಜಕೀಯ ಹೋಗೋಕ್ಕಿಂತ ಮುಂಚೆ ನಾನು ರಾಜಕೀಯಕ್ಕೋಸ್ಕರ ನಾನು ಇಷ್ಟು ದಿನ ಸಂಪಾದನೆ ಮಾಡಿದಂಥ ಈ ಸಿನಿಮಾ ಫೀಲ್ಡ್ನೇ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಒಬ್ಬ ನಾಯಕ ಬಂದು ಹೇಳ್ತಾನೆ ಅಂತಂದರೆ ಯಾಕೆ ನಾವು ಒಂದು ಚಾನ್ಸ್ ಕೊಡಬಾರ್ದು ಅಂತಂದ್ಬಿಟ್ಟು ತಮಿಳ್ನಾಡು ಜನ ಒಂದು ಚೇಂಜಸ್ನ ಬಯಸ್ತಾ ಇದ್ದಾರೆ. ನೀವು ಇವನ್ನು ತಮಿಳ್ನಾಡಿನ ಜನ ನೋಡಿ ತುಂಬ ಅಲ್ಟಿಮೇಟಾಗಿ ಚೂಸ್ ಮಾಡ್ತಾರೆ. ಸೊ ಅವರು ಒಂದು ಸರ್ಕಾರ ಬಂದಿದೆ ಅಂತಂದರೆ ಮತ್ತೆ ಅದೇ ವರ್ಷ ನೆಕ್ಸ್ಟ್ ಸಲಕ್ಕೆ ಅದೇ ಸರ್ಕಾರನ ಚೂಸ್ ಮಾಡಲ್ಲ, ಅವರು ಆಲ್ಟರ್ನೇಟ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತು ಇವ್ರಿಗೆ ಯಾರಿಗೆ ನಾವು ಆಲ್ಟರ್ನೇಟ್ ಮಾಡ್ತು ಅಂತಂದಾಗ ಮಾತ್ರ ಇವ್ರು ನಮಗೆ ಸವಲತ್ತುಗಳು ಕೊಡ್ತಾರೆ, ಇಲ್ಲಾಂದ್ರೆ ಕೊಡಲ್ಲ ಅಂತ. ಸೊ ಇದೊಂದು ಚೆನ್ನಾಗಿದೆ. ಬಟ್ ಈಗ ವಿಜಯ್ ಅವ್ರಿಗೂ ಕೂಡ ಅಷ್ಟೇ ಒಂದು ಹೋಪ್ ಇದೆ, ಮುಂದಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಈಗ ಸಿನಿಮಾ ಮೇಲೆ ಏನಾಗಿದೆ ಅಂತಂದರೆ ನಾರ್ಮಲ್ಲಾಗಿದ್ದಂಥ ಗಮನಕ್ಕಿಂತ ಇನ್ನೂ ಜಾಸ್ತಿ ಗಮನನೇ ಸೆಳೆದಿದೆ. ಬಟ್ ಆದರೆ ಇವ್ರು ಅಂದ್ಕೊಳ್ಳೋಷ್ಟು ತಗೊಳಕ್ಕಾಗಲ್ಲ. ಪ್ರತಿಯೊಂದು ದೃಶ್ಯನೂ ಕೂಡ ಇವಾಗ ಮೇ ಬಿ ಕಟ್ ಮಾಡೋಂಥ ಸಾಧ್ಯತೆಗಳು ಕೂಡ ಇರ್ಬೋದು. ಒಂದು ಸಣ್ಣ ವಿಷಯನೂ ಕೂಡ ದೊಡ್ಡ ವಿವಾದ ಆಗುತ್ತೆ ಅನ್ನೋ ಒಂದು ಕಾರಣ ಕೊಟ್ಟು ಅದರಲ್ಲಿ ಕಟ್ಸ್ ಜಾಸ್ತಿ ಆದರೂ ಕೂಡ ಆಗ್ಬೋದು. ಸೊ ಫೈನಲ್ ಆಗಿ ನನ್ನ ಒಂದು ವರ್ಷನ್ ನೀವು ಹೇಳೋದಾದರೆ, ಜನನಾಯಕಂ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗದೇ ಇದ್ದದ್ದು ಭಾವನಾತ್ಮಕ ವಿಚಾರ ಹೌದು ಅವ್ರ ಅಭಿಮಾನಿಗಳಿಗೆ. ಆದರೆ ಕಾನೂನು ಪ್ರಕ್ರಿಯೆ ಅಂತ ಬಂದಾಗ ಅದಕ್ಕಿಂತ ಮೀರಿ ಯಾರು ಹೋಗೋಕ್ಕಾಗಲ್ಲ. ಯಾಕೆ ಅಂತಂದರೆ ಈಗ CBFC ಅವರು ಕೂಡ ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಅಂತಂದರೆ ಅವರಲ್ಲೂ ಒಂದಷ್ಟು ಅಂದರೆ ಯಾವ ಥರ ಹೇಳೋದು, ಅವ್ರ ಹತ್ರನೂ ಒಂದಷ್ಟು ಪಾಯಿಂಟ್ಸ್ಗಳಿರುತ್ತೆ. ಯಾಕೆ ಕೊಡೋಕ್ಕಾಗಲ್ಲ, ಏನಾಗಲ್ಲ ಅಂತ. ಅದು ನಮಗೂ ಗೊತ್ತಿಲ್ವಲ್ಲ ಅಲ್ಲಿ ಏನೇನು ದೃಶ್ಯಗಳಿದೆ ಅಂತ. ಸೊ ಅದನ್ನು ನಾವು ಬ್ಲೈಂಡಾಗಿ ಕೂಡ ಹೇಳೋಕ್ಕಾಗಲ್ಲ. ಸೊ ಇಲ್ಲೇನಾಗ್ತಾ ಇದೆ, ಯಾರೇ ದೊಡ್ಡ ಸೂಪರ್ ಸ್ಟಾರ್ ಆದ್ರೂ ಕೂಡ ಕಾನೂನು ಎಲ್ರಿಗೂ ಕೂಡ ಒಂದೇ ಆಗುತ್ತೆ. ಸೊ ಕಾನೂನು ಪ್ರಕ್ರಿಯೆನ ನಾವು ಗೌರವಿಸಲೇಬೇಕಾಗುತ್ತೆ. ಮತ್ತು ಈ ಒಂದು ಕೇಸಲ್ಲಿ ಏನಾಗಿದೆ, ಕಾನೂನಿಗೆ ಮತ್ತು ಜನಪ್ರಿಯತೆಗೆ ಎರಡೂ ಕೂಡ ಒಂದು ವರ್ಷನ್ ನಡೆದಂಗೆ ಆಗ್ತಾ ಇದೆ. ಸೊ ಇಲ್ಲಿ ಜನಗಳಿಗೆ ನನ್ನ ನೆಚ್ಚಿನ ಹೀರೋದು ಒಂದು ವಿಡಿಯೋ ನಾನು ನೋಡಬೇಕು, ಫಿಲಮ್ನ ನೋಡಬೇಕು ಅಂತ ಕಾಯುವಂಥ ಕಾತರ. ಆದರೆ ಕಾನೂನು ಎಲ್ರಿಗೂ ಕೂಡ ಒಂದೇ, ಕಾನೂನು ದೃಷ್ಟಿನಲ್ಲಿ ನೋಡೋರು ಒಂದೇ, ಪಾಪ್ಯುಲಾರಿಟಿನೂ ಒಂದೇ, ಕಮ್ಮಿ ಇರೋರು ಒಂದೇ. ಸೊ ಈ ವಿಚಾರದಲ್ಲಿ ಏನು ಮಾಡುತ್ತೆ, ಕೋರ್ಟು ಸ್ವಲ್ಪ ನಿಧಾನನೇ ಮಾಡುತ್ತೆ. ಇನ್ ಕೇಸ್ ಏನಾದರೂ ಇವಾಗ 9ನೇ ತಾರೀಕು ಆರ್ಡ್ರ್ ಆದ್ರೂ ಕೂಡ ಇನ್ನೂ ಒಂದು ಪ್ರಾಬ್ಲಮ್ ಇದೆ. ಅದು CBFC ಏನು ಮಾಡ್ಬೋದು, ಮೇಲಿನ ಕೋರ್ಟ್ಗೆ ಅಪೀಲ್ಗೆ ಹೋಗೋಂಥ ಸಾಧ್ಯತೆ ಕೂಡ ಇರುತ್ತೆ. ಆವಾಗ ಫಿಲಮ್ ರಿಲೀಸ್ ಆಗಿದ್ದರೂ ಕೂಡ ಅದನ್ನು ತಡೆ ಹಿಡಿಯೋಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಸೊ ಇಷ್ಟೆಲ್ಲ ವಿಚಾರಗಳಿದೆ. ಸೊ ಈ ವಿಡಿಯೋದಲ್ಲಿ ನಾವೇನೇನು ಕಲ್ತ್ಕೊಂಡ್ವಿ ಅಂತಂದರೆ, ಒಂದು ಫಿಲಮ್ ರಿಲೀಸ್ ಆಗೋಕ್ಕಿಂತ ಮುಂಚೆ ಸರ್ಟಿಫಿಕೇಷನ್ ಏನು ಬೇಕು, ಸೊ ಇವೆಲ್ಲ ಒಂದಷ್ಟು ವಿಚಾರ ನಮ್ಗಳಿಗೆ ಗೊತ್ತಿರಲ್ಲ, ಅವೆಲ್ಲವೂ ಕೂಡ ನಾವಿವಾಗ ತಿಳ್ಕೊಂಡಂಗೆ ಆಯಿತು. ಸೊ ಈ ವಿಚಾರದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಚಾನಲ್ಗೆ ಇನ್ನೂ ಹೊಸಬರಾಗಿತ್ತು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂತಂದರೆ ನಾನು ಹಾಕೋಂಥ ಪ್ರತಿ ವಿಡಿಯೋಗಳಲ್ಲೂ ಕೂಡ ಈ ಥರದ ಇನ್ಫಾರ್ಮೇಷನ್ ವೀಡಿಯೋಸ್ಗಳನ್ನು ನಿಮಗೆ ತಲುಪಿಸೋಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಮತ್ತೆ ಸಿಗುವ ನಾಳೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಅಷ್ಟು ಹೇಳ್ತಾ ನಾನು ನಿಮ್ಮ ಕಿತ್ತಡಿಕೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.